ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ ಹೆವಿವೇಟ್ ಪ್ಯಾರಾ ಪವರ್ ಲಿಫ್ಟಿಂಗ್ ಫೈನಲ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಜಂಡು ಕುಮಾರ್ ಭಾರತದ ಪದಕದ ಖಾತೆಯನ್ನ ತೆರೆದಿದ್ದಾರೆ. ಬಿಹಾರದ ನಳಂದಾ ಜಿಲ್ಲೆಯವರಾದ ಜಂಡು ತಮ್ಮ ಎರಡನೇ ಪ್ರಯತ್ನದಲ್ಲಿ 190 ಕೆಜಿ ಎತ್ತುವ ಮೂಲಕ 130.9 ಅಂಕಗಳನ್ನು ಗಳಿಸಿ ಈ ಸಾಧನೆ ಮಾಡಿದ್ರು. ಬಾಲ್ಯದಲ್ಲಿ ಪೋಲಿಯೋವನ್ನ ಮೆಟ್ಟಿ ನಿಂತು ತೀವ್ರ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಕಠಿಣ ಪರಿಶ್ರಮದಿಂದ ಅವರು ಈ ಹಂತ ತಲುಪಿದ್ದಾರೆ. 29 ವರ್ಷದ ಜಂಡು ತಮ್ಮ ತರಬೇತಿಗಾಗಿ ಹಣ ಹೊಂದಿಸಲು ತರಕಾರಿ ಮಾರಾಟ, ಈ ರಿಕ್ಷಾ ಚಾಲಕ ವೃತ್ತಿಯನ್ನ ನಿರ್ವಹಿಸಿದ್ದಾರೆ ಎನ್ನುವುದು ಅವರ ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಂಡು ಕುಮಾರ್ ಅವರ ಈ ಅದ್ಭುತ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದು, ಇದು ಅವರ ಅಚಲ ನಿರ್ಧಾರ ಮತ್ತು ಶ್ರಮದ ಪ್ರತಿಫಲವಾಗಿದೆ ಅಂತ ಹೇಳಿ ಶ್ಲಾಘಿಸಿದ್ದಾರೆ. ಇದರೊಂದಿಗೆ ಕ್ರೀಡಾಕೂಟದ ಮೂರನೆಯ ದಿನ ಭಾರತ ಮಿಶ್ರ ಫಲಿತಾಂಶಗಳನ್ನು ಕಂಡಿದೆ. ಲಾನ್ ಬೌಲ್ಸ್ ಮಹಿಳಾ ಜೋಡಿಯಾದ ರೂಪಾರಾಣಿ ಹಾಗೂ ಪಿಂಕ್ ಸಿಂಗ್ ರೋಚಕ ಪಂದ್ಯದಲ್ಲಿ ಜಯಗಳಿಸಿ ಸತತ ಮೂರನೇ ಗೆಲುವು ದಾಖಲಿಸಿದ್ರು. ಆದರೆ ಪುರುಷರ ಸಿಂಗಲ್ಸ್ನಲ್ಲಿ ಪುತುಲ್ ಸೋನೋವಾಲ್ ಮಲೇಷಿಯಾ ವಿರುದ್ಧ ಸೋಲು ಅನುಭವಿಸಿದ್ರು. ब्रॉन्ज मेडल जीता है कॉमनवेल्थ में। ये इंडिया का फर्स्ट मेडल है। ये बिहार से आया है, इवन रूरल एरिया से आया है। रूरल में बहुत टैलेंट है। इवन पैरालंपिक इंडिया इंडिया स्पोर्ट्स ऑफ इंडिया, इवन इसका कोच हमारे साथ जेपी सिंह भी है। जेपी सिंह भी अच्छा ट्रेनिंग कर दिया, तो आने वाला 2028 में होने वाला लॉस एंजलिस जंडू कुमार का 100% मेडल है पावर लिफ्टिंग। बहुत साल हो गया पावर लिफ्टिंग, अभी तक से हमारा मेडल नहीं आया। जंडू कुमार हम मेडल जीत सकता है, सभी लोग। ಬಾಕ್ಸಿಂಗ್ ರಿಂಗ್ನಲ್ಲಿ ಸಚಿನ್ ಸಿವಾಚ್ ಅವರು ಕೇವಲ 55 ಕೆಜಿ ಪುರುಷರ ವಿಭಾಗದ 32ರ ಸುತ್ತಿನಲ್ಲಿ ಕಿಯೋಮಾ ಅಲ್ ಅಹ್ಮದೀಸ್ ಅವರನ್ನ ಸೋಲಿಸಿ 16ರ ಘಟ್ಟಕ್ಕೆ ಪ್ರವೇಶಿಸಿ ಪದಕದ ಭರವಸೆ ಮೂಡಿಸಿದ್ದಾರೆ. ಈಜು ಸ್ಪರ್ಧೆಯಲ್ಲಿ ಆರ್ಯನ್ ನೆಹ್ರಾ ಮತ್ತು ದಕ್ಷಿಣ್ ಶಶಿಕುಮಾರ್ ಪುರುಷರ 400 ಮೀಟರ್ ಫ್ರೀ ಸ್ಟೈಲ್ ಅರ್ಹತಾ ಸುತ್ತಿನಲ್ಲಿ ನಿರ್ಗಮಿಸಿದ್ರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರು 3x3 ವೀಲ್ ಚೇರ್ ಬಾಸ್ಕೆಟ್ ಬಾಲ್ನಲ್ಲಿ ಪಾದಾರ್ಪಣೆ ಮಾಡಿದ ಭಾರತ ತಂಡವು ವೇಲ್ಸ್ ವಿರುದ್ಧ 16-1 ಅಂತರದಿಂದ ಪರಾಭವಗೊಂಡಿತು. ಮತ್ತೊಂದೆಡೆ ಮಹಿಳೆಯರ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ತಂಡದ ಪ್ರಣತಿ ನಾಯಕ್ ಹಾಗೆ ಪ್ರತಿಷ್ಠಾ ಸಾಮಂತ್ ಯಶಿತಾ ಮತ್ತು ನಿಶಿತಾ ಓಲ್ಡ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ನೀಡಿ 36.650 ಅಂಕಗಳೊಂದಿಗೆ ಮುನ್ನಡೆ ಸಾಧಿಸಿದರು. सबसे आगे होगा कौन? 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 सबसे आगे होगा